ನಿಮ್ಗೆ ಮಾನಸಿಕ ಕಾಯಿಲೆ ಇದೆ ಅಂತಿದ್ದಾಗ ಮೆನೋಪಾಸ್ ಟೈಮಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಪ್ರೆಗ್ನೆನ್ಸಿ ಇರ್ಬೋದು, ಡೆಲಿವರಿ ಆಗಿರ್ಬೋದು, ಆವಾಗ ಚೇಂಜಸ್ ಆಗುತ್ತೆ. ಸಡನ್ ಆಗಿ ಬಾಡಿ ಎಲ್ಲ ಬಿಸಿ ಆಗೋದು, ಮೇನ್ಲಿ ಫೇಸ್, ನೆಕ್ ರೀಜನ್ ಅಲ್ಲಿ. ಬಟ್ ವೆನ್ ದೇ ಫೀಲ್ ದಟ್ ಇಲ್ಲ ಇದು ಒಂದು ಲಿಮಿಟ್ ಮೀರಿ ಹೋಗ್ತಿದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ದೆನ್ ದೇ ಡೆಫಿನೆಟ್ಲಿ ಹ್ಯಾವ್ ಟು ಟೇಕ್ ಪ್ರೊಫೆಷನಲ್ ಹೆಲ್ಪ್. ಓಕೆ, ಈ ತರ ಸಿಂಟಮ್ಸ್ ಇದೆ ಅಂತ ನಾನು ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ ಅವ್ರು ಮಾತ್ರೆ ಕೊಟ್ಬಿಡ್ತಾರೆ, ನಿದ್ದೆ ಮಾತ್ರೆ ಕೊಟ್ಬಿಡ್ತಾರೆ. ನೀವು ನೋಡ್ತಾ ಇದ್ದೀರಾ M2 Health, ನಾನು ರಕ್ಷಾ. ನಮ್ಮ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನಾವು ಮೆನೋಪಾಸ್ ಅಂದ್ರೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಮಹಿಳೆಯರು ಅನುಭವಿಸುವಂತಹ ಮಾನಸಿಕ ಸಮಸ್ಯೆಗಳಾಗಿರಬಹುದು, ದೈಹಿಕ ಸಮಸ್ಯೆಗಳಾಗಿರಬಹುದು, ಸೊ ಮಾನಸಿಕ ತಳಮಳಗಳಾಗಿರ್ಬೋದು, ಯಾಕೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಈ ತರದ ಸಮಸ್ಯೆಗಳು ಮಹಿಳೆಯರಿಗೆ ಉಂಟಾಗುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಆರೈಕೆ ಬೇಕಾಗತ್ತೆ, ಟ್ರೀಟ್ಮೆಂಟ್ ಬೇಕಾಗತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಈ ಮಹಿಳೆಯರ ಸಮಸ್ಯೆ, ಮೆನೋಪಾಸ್ ಸಂದರ್ಭದಲ್ಲಿ ಉಂಟಾಗೋ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರೀತಿ ವಿ ರೆಡ್ಡಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ, ನಿಮ್ಹಾನ್ಸ್. ಸೊ ಅವರನ್ನೇ ಕೇಳೋಣ ಈ ಒಂದು ಸಮಸ್ಯೆಗಳಿಗೆ ಏನ್ ಪರಿಹಾರ, ಯಾಕೆ ಈ ತರ ಆಗತ್ತೆ ಅಂತ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ರಕ್ಷಾ, ನೀವು? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾನು ಹೇಳ್ತಿದ್ದೆ, ಈಗ ಮೆನೋಪಾಸ್ ಅಂದ ತಕ್ಷಣ ತುಂಬಾ ಜನಕ್ಕೆ ಗೊತ್ತಾಗಿದೆ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ. ಸಾಕಷ್ಟು ಜನ ಕಂಡ್ಕೋತಾ ಇದ್ದಾರೆ ಅವರಲ್ಲಾಗುವಂತ ಸಮಸ್ಯೆ. ಯಾಕೆ ಮುಟ್ಟು ನಿಲ್ಲೋ ಸಮಯದಲ್ಲಿ ಈ ತರ ಮಾನಸಿಕ ದೈಹಿಕ ಸಮಸ್ಯೆಗಳು ಮಹಿಳೆಯರಿಗೆ ಉಂಟಾಗತ್ತೆ? ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನೀವು ಇವತ್ತು ಡಿಸ್ಕಸ್ ಮಾಡ್ತಿರೋದು. ಯಾಕಂದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಇದ್ರ ಬಗ್ಗೆ ಹೆಲ್ಪ್ ತಗೋಬೇಕಾ ಇಲ್ವಾ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಆ ರೀತಿ ನೋಡ್ಬೇಕಂದ್ರೆ ಸ್ವಲ್ಪ ನಾನು ಬೇಸಿಕ್ಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಮುಟ್ಟು ನಿಲ್ಲುವ ಸಮಯ ಅಥವಾ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, ಇದನ್ನ ನಾವು 3 phases ಆಗಿ ಡಿವೈಡ್ ಮಾಡ್ತೀವಿ ಮೆಡಿಕಲ್ ಫೀಲ್ಡ್ ಅಲ್ಲಿ. ಫಸ್ಟ್ ಬಂದು ಪೆರಿ ಮೆನೋಪಾಸಲ್ ಫೇಸ್ ಅಂತ ಹೇಳ್ತೀವಿ. ಅದು ಮೇ ಬಿ ಇಟ್ ಸ್ಟಾರ್ಟ್ಸ್ ಅರೌಂಡ್ 45 ವರ್ಷ, 45 ಇಯರ್ಸ್ ಇಂದ ಶುರುವಾಗಿ ಮೇ ಬಿ ಇಟ್ ಗೋಸ್ ಅರೌಂಡ್ ಮುಟ್ಟು ಆಕ್ಚುಲಿ ನಿಲ್ಲುತ್ತಲ್ಲ ಆ ಟೈಮ್ ವರ್ಗೂ ಪೆರಿ ಮೆನೋಪಾಸ್ ಇರುತ್ತೆ. ಅಂಡ್ ಮುಟ್ಟು ಯಾವಾಗ ನಿಲ್ಲಕ್ ಶುರು ಆಗುತ್ತೆ ಅವಾಗ ಮೆನೋಪಾಸ್. ಅಂಡ್ ಅದು ಮುಟ್ಟು ನಿಂತು ಒಂದು 12 ತಿಂಗಳು, 1 ವರ್ಷ ಆದ ನಂತರ ಇಟ್ ಇಸ್ ಕಾಲ್ಡ್ ಪೋಸ್ಟ್ ಮೆನೋಪಾಸ್. ಸೊ ಜನರಲಿ ಈ ತರ 3 phases ಅಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಓವರ್ ಆಲ್ ಬಂದು ಒಂದು ಮಹಿಳೆಗೆ ಈ ಫೇಸ್ 7 ವರ್ಷದಿಂದ 10 ವರ್ಷದವರೆಗೂ ಇಟ್ ಇಸ್ ಅ ಫೇಸ್. 1 ವರ್ಷ 2 ವರ್ಷದಲ್ಲಿ ಆಗೋದಲ್ಲ, ಇಟ್ ಗೋಸ್ ಆನ್ ಫ್ರಮ್ 7 years to 10 years ವರೆಗೂ ಇರ್ತದೆ. ಅಂಡ್ ಅಗೇನ್ ಅದೊಂದು ರೇಂಜ್ ಇರೋದ್ರಿಂದ ಅದು ಪ್ರತಿಯೊಬ್ಬ ಮಹಿಳೆಗೂ ಚೇಂಜ್ ಆಗುತ್ತೆ. ಎಲ್ಲರಿಗೂ ಇಷ್ಟೇ ವರ್ಷ ಇರುತ್ತೆ ಅಂತಿಲ್ಲ, ಈ ಟೈಮ್ ಅಲ್ಲಿ 45 ಅಲ್ಲಿ ಶುರು ಆಗುತ್ತೆ ಅಂತಾನು ಇಲ್ಲ. ಅಬೌವ್ 40 ಸಮ್ ಪೀಪಲ್ ಸ್ವಲ್ಪ ಬೇಗ ಶುರು ಆಗುತ್ತೆ ಪೆರಿಮೆನೋಪಾಸ್. ಸೊ ಪೆರಿಮೆನೋಪಾಸಲ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ದು ಮೆನ್ಸ್ಟ್ರಲ್ ಸೈಕಲ್ ಏನಿದೆ, ಮುಟ್ಟಾಗೋದು ನಂಬರ್ ಆಫ್ ಡೇಸ್, ಎಷ್ಟು ದಿನ ಮುಟ್ಟಾಗ್ತಿತ್ತು ಅದಕ್ಕೆ ಮುಂಚೆ ಮೇ ಬಿ 5 ದಿವಸ ಆಗ್ತಿತ್ತು, ಇವಾಗ 4 ದಿವಸ 3 ದಿವಸ ಆ ತರ ನಂಬರ್ ಆಫ್ ಡೇಸ್ ಕಡಿಮೆ ಆಗುತ್ತೆ. ಮತ್ತೆ ಮುಟ್ಟಾಗೋದ ಫ್ಲೋ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ತರ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ. ಮೆನೋಪಾಸ್ ಆಕ್ಚುಲಿ ಆದಾಗ ಇದು ಇನ್ಫ್ರೀಕ್ವೆಂಟ್ ಆಗ್ಬಿಡುತ್ತೆ, ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಮೇ ಬಿ 3 ತಿಂಗಳಿಗೊಂದ್ಸತಿ, 6 ತಿಂಗಳಿಗೊಂದ್ಸತಿ, ಅಂಡ್ ಫೈನಲಿ ಮುಟ್ಟು ನಿಂತೋಗುತ್ತೆ. ಅದಾದ ನಂತರ 1 ವರ್ಷ ಸಿಂಪ್ಟಮ್ಸ್ ಸ್ವಲ್ಪ ಸ್ವಲ್ಪ ಇರೋದ್ರಿಂದಾಗಿ ಅದನ್ನ ಪೋಸ್ಟ್ ಮೆನೋಪಾಸ್, 12 ತಿಂಗಳು ಸಹ ಪೆರಿಮೆನೋಪಾಸ್ ಅಂತೀವಿ. ಅದಾದ ನಂತರ ಇಟ್ ಇಸ್ ಪೋಸ್ಟ್ ಮೆನೋಪಾಸ್. ಯಾಕೆ ನೀವು ಕೇಳಿದ ಪ್ರಶ್ನೆ, ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿ, ಅದಕ್ಕೆ ಮೇನ್ ರೀಸನ್ ಹಾರ್ಮೋನಲ್ ಚೇಂಜಸ್. ಅದು ಎಲ್ಲರಿಗೂ ಗೊತ್ತಿರೋದು ಹಾಗೆ. ಇನ್ನು ವುಮೆನ್ಸ್ ಲೈಫ್ ಸೈಕಲ್, ಅವರು ಮುಟ್ಟು ಶುರುವಾದಾಗ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಪ್ರೆಗ್ನೆನ್ಸಿ ಇರ್ಬೋದು, ಡೆಲಿವರಿ ಆಗಿರ್ಬೋದು, ಆವಾಗ ಚೇಂಜಸ್ ಆಗುತ್ತೆ. ಅಂಡ್ ಮೆನೋಪಾಸ್. ಸೊ ದೀಸ್ ಆರ್ ದ ಮೋಸ್ಟ್ 3 ಇಂಪಾರ್ಟೆಂಟ್ ಫೇಸಸ್ ಅಂತ ಹೇಳ್ಬೋದು ಒಂದು ಮಹಿಳೆಯ ಜೀವನದಲ್ಲಿ. ಸೊ ಮೆನೋಪಾಸ್ ಟೈಮ್ ಅಲ್ಲಿ, ಪೆರಿಮೆನೋಪಾಸ್ ಅಲ್ಲಿ ಈಸ್ಟ್ರೋಜನ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಮೇಲ್ ಹಾರ್ಮೋನ್, ಅದು ಕಡಿಮೆ ಆಗ್ತಾ ಶುರುವಾಗುತ್ತೆ. ಅಂಡ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದರದ್ದು ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ವಿಚ್ ಇಸ್ ಆಕ್ಚುಲಿ ಮೇಲ್ ಹಾರ್ಮೋನ್ ಏನಿದೆ, ಅದು ಮಹಿಳೆಯರಲ್ಲಿ ಸಹ ಇರುತ್ತೆ. ಸೊ ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸ್ಟಿರಾನ್ದು ರೇಷಿಯೋ ಏನಿದೆ, ಅದು ಇಟ್ ಗೋಸ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅಂಡ್ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಬಯಾಲಜಿಕಲ್ ರೀಸನ್ ಅಂತ ಹೇಳ್ಬೇಕಂದ್ರೆ, ಇದರಿಂದಾಗಿ ಮೇನ್ ಆಗಿ ಸಿಂಪ್ಟಮ್ಸ್ ಶುರು ಆಗ್ತವೆ. ಓಕೆ, ಈಗ ತುಂಬಾ ಜನ ಹೇಳೋದು ನಾನು ಕೇಳಿದ್ದೀನಿ, ಆ ತರದೆಲ್ಲ ಸಮಸ್ಯೆ ಇರ್ಲಿಲ್ಲ, ನಮ್ಮಮ್ಮ ಆರಾಮಾಗಿದ್ರು ಅಥವಾ ನಮ್ಮ ಅಜ್ಜಿ ಆರಾಮಾಗಿದ್ರು, ಈಗೇನೋ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಇಟ್ಸ್ ಅ ಫ್ಯಾನ್ಸಿ ವರ್ಡ್, ಕಾಯಿನ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಹಿಂದಿನ ಕಾಲದಲ್ಲೂ ಈ ಸಮಸ್ಯೆಗಳಿತ್ತ? ಡೆಫಿನೆಟ್ಲಿ ರಕ್ಷಾ. ಯಾಕಂದ್ರೆ ಮಹಿಳೆಯರದು ಹಾರ್ಮೋನಲ್ ಚೇಂಜಸ್ ಅನ್ನೋದು ಯಾವ ಕಾಲದಲ್ಲಾದ್ರೂ ಒಂದೇ ಇರುತ್ತೆ. ಅದು ಹಿಂದಿನ ಕಾಲ ಇರ್ಬೋದು, ಇವಾಗಿರ್ಬೋದು. ಬಟ್ ಆಫ್ ಕೋರ್ಸ್ ಒಂದು ನಾನು ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ, ಹಿಂದಿನ ಕಾಲದಲ್ಲಿ ಮಹಿಳೆಯರು ತಗೋತಿದ್ದ ರೆಸ್ಪಾನ್ಸಿಬಿಲಿಟೀಸ್ಗೂ ಇವಾಗ ಅವ್ರು ತಗೊಂತಿರೋ ರೆಸ್ಪಾನ್ಸಿಬಿಲಿಟೀಸ್ಗೂ ತುಂಬಾ ಚೇಂಜಸ್ ಇದೆ. ಸೊ ನಾವು ರಿಸರ್ಚ್ ಅಲ್ಲಿ ನೋಡ್ಬೇಕಾದ್ರೆ, ಲಾಟ್ ಆಫ್ ಸೈಕ್ಯಾಟ್ರಿಕ್ ಅಂಡ್ ಬಿಹೇವಿಯರಲ್ ರಿಸರ್ಚ್ ಅಲ್ಲಿ ಏನ್ ಕಂಡು ಬಂದಿದೆ ಅಂದ್ರೆ,
ಈ ಮಿಡ್ ಲೈಫ್ ಕ್ರೈಸಿಸ್ ಅನ್ನೋದು ಮಹಿಳೆಯರಲ್ಲಿ ಈ ನಡುವೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಿದೆ. ಅಂಡ್ ಆಲ್ಸೋ ಈ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಕೂಡ, ಬಿಕಾಸ್ ದೇ ಆರ್ ಮ್ಯಾನೇಜಿಂಗ್ ಮನೆ ಕೂಡ ನೋಡ್ಕೋತಿದ್ದಾರೆ, ಕೆಲ್ಸಕ್ಕೂ ಹೋಗ್ತಿದ್ದಾರೆ. ಸೊ ಸ್ಟ್ರೆಸ್ ಅನ್ನೋದು ಸಾಮಾನ್ಯವಾಗಿ ಜಾಸ್ತಿನೇ ಇರುತ್ತೆ. ದ ಮೋರ್ ಯು ಟೇಕ್ ಓವರ್, ದ ಮೋರ್ ಸ್ಟ್ರೆಸ್ಡ್ ಯು ಆರ್. ಸೊ ಮೇ ಬಿ ಇದರಿಂದ ಕೂಡ ದಿ ವಾಟ್ ಯು ಸೇ ಪರ್ಸೆಂಟೇಜ್ ಆಫ್ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳೋ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿರ್ಬೋದೇ ಹೊರತು, ಇಟ್ಸ್ ನಾಟ್ ದಟ್ ಮೊದ್ಲು ಇರ್ಲಿಲ್ಲ ಇವಾಗ ಮಾತ್ರ ಬರ್ತಿದೆ, ಇಲ್ಲ ಇವಾಗ ಅನ್ನೆಸೆಸರಿ ಹೈಲೈಟ್ ಮಾಡ್ತಿದ್ದಾರೆ, ಅಂದ್ರೆ ಮಾಮೂಲು ಫಿಸಿಯಲಾಜಿಕಲ್ ಆಗಿರೋದನ್ನ ಹೈಲೈಟ್ ಮಾಡ್ತಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಇಟ್ ವಾಸ್ ಆಲ್ವೇಸ್ ದೇರ್, ಬಟ್ ನಾವು ವುಮೆನ್ ಆರ್ ಮೋರ್ ಅವೇರ್. ಅವ್ರಿಗೆ ಗೊತ್ತಾಗ್ತಿದೆ ಈ ತರ ಇದೆ ಅಂತ, ಅಂಡ್ ದ ಟೇಕಿಂಗ್ ಹೆಲ್ಪ್. ಒಂದೇನಂದ್ರ ಹೇಳಿದ್ರೆ ಹಿಂದಿನ ಕಾಲದಲ್ಲೂ ಸಹ ಇರ್ತಿತ್ತು, ಬಟ್ ಯಾಕಂದ್ರೆ ಇದು ಫೇಸ್ ಅಂತ ಹೇಳಿದೆ, ಇದು ಇಟ್ ವೇರ್ಸ್ ಆಫ್ ಅಲ್ಲ, ಅದು ಹೋಗ್ತಾ ಹೋಗ್ತಾ ಇಟ್ ಗೋಸ್ ಆಫ್. ಸೊ ದೆನ್ ಅ ವುಮನ್ ಗೆಟ್ ಸಜೆಸ್ಟೆಡ್ ಟು ಇಟ್. ಸೊ ಇಟ್ ನೆವರ್ ಕೇಮ್ ಟು ಅ ಹೈಲೈಟ್. ಬಟ್ ದೆನ್ ನಾವು ಈ ಫೇಸ್ ಅಲ್ಲಿ ದಿಸ್ ಹ್ಯಾಪನ್ಸ್, ಇದಕ್ಕೆ ಹೆಲ್ಪ್ ಬೇಕು ಅನ್ನೋದು ಹೈಲೈಟ್ ಆಗ್ತಿರೋದು ಒಳ್ಳೆ ವಿಷಯ. ಓಕೆ. ಅಂಡ್ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅವರೇ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ವೀಟ್ ಮಾಡುವಂತದ್ದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿದ್ದಾರೆ. ಸೊ ರೀಸೆಂಟ್ ಆಗಿ ಟ್ವಿಂಕಲ್ ಖನ್ನಾ ಅವರು ಅವ್ರಿಗಾಗಿದ್ದಂತಹ ಒಂದು ಫಿಸಿಕಲ್ ಮತ್ತೆ ಮೆಂಟಲ್ ಇಶ್ಯೂಸ್ ಬಗ್ಗೆ ಶೇರ್ ಮಾಡಿದ್ರು. ಶಿ ಇಸ್ 51. ಸೊ ಮೆನೋಪಾಸ್ ಟೈಮ್ ಅಲ್ಲಿ ನಾನು ಈ ತರ ಸಫರ್ ಮಾಡಿದೆ ಅಂತ. ಸೊ ಈ ತರ ಕಾಮನ್ ವುಮೆನ್ಗೂ ಕೂಡ ಆಗಬಹುದು. ಸೊ ಎಲ್ಲರ ಹತ್ರ ಹೇಳ್ಕೊಳಕ್ ಆಗಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಎಷ್ಟು ಇಂಪಾರ್ಟೆಂಟ್ ನಾವ್ ಇದನ್ನ ಶೇರ್ ಮಾಡ್ಕೊಳ್ಳೋದು, ಓಪನ್ ಅಪ್ ಆಗೋದು ಇದ್ರ ಬಗ್ಗೆ? ಫಸ್ಟ್ ಲೆಟ್ಸ್ ಫೋಕಸ್ ಆನ್ ಯಾವ ರೀತಿ ಸಿಂಪ್ಟಮ್ಸ್ ಆಗುತ್ತೆ ಅಂತ ಹೇಳಿ. ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಮೇಲೆ ಫೋಕಸ್ ಮಾಡೋಣ, ಸೊ ದಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಈ ತರ ಸಿಂಪ್ಟಮ್ಸ್ ಆಗುತ್ತೆ ಅಂತ. ಸೊ ನೀವು ಹೇಳಿದ ಟ್ವೀಟ್ ನಾನು ಕೂಡ ನೋಡಿದೆ. ಸೊ ಅಕಾರ್ಡಿಂಗ್ ಟು ದಟ್ ಸಮ್ ಆಫ್ ದ ಸಿಂಪ್ಟಮ್ಸ್ ಅವ್ರು ಫೇಸ್ ಮಾಡಿದ್ದಾರೆ, ದ ಕಾಮನ್ ಸಿಂಪ್ಟಮ್ಸ್ ಅಲ್ಲಿ ವಿಚ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂತ ಹೇಳ್ಬೇಕಂದ್ರೆ ವೇಸೋ ಮೋಟರ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಹಾಟ್ ಫ್ಲಾಶಸ್ ಅಂತ ಕೇಳಿರ್ಬೇಕು ನೀವು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ಲಿ ಸಡನ್ ಆಗಿ ಬಾಡಿ ಎಲ್ಲ ಬಿಸಿ ಆಗೋದು, ಮೇನ್ಲಿ ಫೇಸ್, ನೆಕ್ ರೀಜನ್ ಅಲ್ಲಿ, ಅಪರ್ ಬಾಡಿಯಲ್ಲಿ ಬಿಸಿ ಫೀಲಿಂಗ್ ಬರೋದು. ಅಂಡ್ ಇಟ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಆಕ್ಚುಲಿ. ವೆನ್ ವಿ ಈ ತರ ಫೇಸ್ ಮಾಡೋ ವಿಮೆನ್ ಜೊತೆ ನಾವು ಮಾತಾಡಿದಾಗ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಲಿಟ್ರಲಿ ಲೈಕ್ ದ ಬರ್ನಿಂಗ್ ಆಫ್ ಇನ್ ಫ್ಲೇಮ್ಸ್. ಸೊ ಆ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವೊಬ್ರು. ಸೊ ಅಗೇನ್ ಸಿಂಪ್ಟಮ್ ಮೈಲ್ಡ್ ಇರ್ಬೋದು, ಒಬ್ಬೊಬ್ಬರಿಗೆ ತೀರಾ ಜಾಸ್ತಿ ಬರ್ನಿಂಗ್ ಹಾಟ್ ಫ್ಲಾಶಸ್ ಇರ್ಬೋದು, ತಡ್ಕೊಳಕ್ ಆಗದಿರೋ ಅಷ್ಟು ಜಾಸ್ತಿ ಇರ್ಬೋದು. ಸೊ ವೇರಿಯೇಷನ್ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಇರುತ್ತೆ. ಬಟ್ ದೀಸ್ ಆರ್ ದ ಮೋಸ್ಟ್ ಕಾಮನ್. ಸ್ಟಡೀಸ್ ಏನ್ ಹೇಳ್ತಾರೆ ಅಂದ್ರೆ 70% ಆಫ್ ದ ವುಮೆನ್ who go through menopause, that is quite a significant number alva, they have hot flashes. Okay. So hot flashes ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಈ ಹಾಟ್ ಫ್ಲಾಶಸ್ ಮತ್ತೆ ನೈಟ್ ಸ್ವೆಟ್ಸ್ ಆಗ್ತವೆ. ಮಧ್ಯರಾತ್ರಿಯಲ್ಲಿ ಸಡನ್ ಆಗಿ ಅಥವಾ ಮುಂಜಿನ ಬೆಳಗ್ಗೆ ವೆರಿ ಅರ್ಲಿ ಮಾರ್ನಿಂಗ್, ಇಂದು 3 ಗಂಟೆ 4 ಗಂಟೆ ಆ ತರ ಸಡನ್ ಸ್ವೆಟಿಂಗ್ ಸೋ ಮಚ್ ಸೊ ದಟ್ ಬಟ್ಟೆ ಎಲ್ಲ ನೆಂದೋಯ್ತು, ಸೊ ದೇ ಕಾಂಟ್ ಸ್ಲೀಪ್. ಸೊ ನಿದ್ದೆ ಡಿಸ್ಟರ್ಬ್ ಆಗೋದು ಈ ತರ. ಸೊ ಈ ವೇಸೋ ಮೋಟರ್ ಸಿಂಪ್ಟಮ್ಸ್ ಆರ್ ದ ಮೋಸ್ಟ್ ಕಾಮನ್ ವಿಚ್ ಐ ಟೋಲ್ಡ್ ಯು ಮೆಜಾರಿಟಿ 70% ಆಗುತ್ತೆ. ನೆಕ್ಸ್ಟ್ ಬಂದು ಆಲ್ಮೋಸ್ಟ್ ಇವೆಲ್ಲ ಸಿಂಪ್ಟಮ್ಸ್ ಕೂಡ ಸ್ಟಾರ್ಟ್ಸ್ ಆಫ್ ಇನ್ ಮೆನಪಾಸ್ ಅಲ್ಲೂ ಇರುತ್ತೆ, ಪೋಸ್ಟ್ ಮೆನಪಾಸ್, ಆಮೇಲೆ ಅದು ವೇರ್ ಆಫ್ ಆಗುತ್ತೆ. ಇದೊಂದು ಸೈಕಲ್ ತರ ಹೋಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್. ನಿದ್ದೆಯಲ್ಲಿ ತುಂಬಾನೇ ಅಪ್ ಅಂಡ್ ಡೌನ್ ಆಗುತ್ತೆ ಈ ಫೇಸ್ ಅಲ್ಲಿ. ಈ ವ್ಯಾಸೋಮೆಟೋ ಸಿಂಪ್ಟಮ್ಸ್ ಕೂಡ ಒಂದು ಮೇಜರ್ ಕಾಸ್ ಇದಕ್ಕೋಸ್ಕರ. ಸೊ ವಾಟ್ ಹ್ಯಾಪನ್ಸ್, ಆ ಡಿಸ್ಟರ್ಬೆನ್ಸ್ ಇಂದಾಗಿ ನಿದ್ದೆ ಮಧ್ಯೆ ಎಚ್ಚರ ಆಗುತ್ತೆ. ನಿದ್ದೆ ಬರೋದ್ರಲ್ಲಿ ತೊಂದರೆ ಆಗದೆ ಹೋಗ್ಬೋದು, ಅವ್ರು ಮಲ್ಕೊಂತಾರೆ, ಸ್ವಲ್ಪ ಹೊತ್ತರಲ್ಲಿ ನಿದ್ದೆ ಬರುತ್ತೆ, ಬಟ್ ಮಧ್ಯೆ ತುಂಬಾ ಸತಿ ಎಚ್ಚರ ಆಗೋದು, ಅದರಿಂದಾಗಿ ಡಿಸ್ಟರ್ಬ್. ನೆಕ್ಸ್ಟ್ ಡೇ ಅವರು ದಿನಚರಿ ಏನಿದೆ, ಮೇ ಬಿ ಮನೆ ಕೆಲಸ ಆಗಿರ್ಬೋದು ಅಥವಾ ಆಫೀಸ್ ವಾಟ್ ಎವರ್, ಎಲ್ಲಾನು ಇಂಟರಪ್ಟ್ ಆಗುತ್ತೆ. ಸೊ ದಟ್ ಎಫೆಕ್ಟ್ಸ್ ದಿ ಪ್ರೊಡಕ್ಟಿವಿಟಿ ಆಫ್ ದ ವುಮೆನ್ ಅಂತ ಹೇಳ್ಬೋದು. ಅದೊಂದು. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಾಗ್ನಿಷನ್ ಅಂತ ಏನ್ ಹೇಳ್ತೀವಿ. how do I put it, like ನಮ್ ಎಬಿಲಿಟಿ ಟು ಪ್ಲಾನ್, ಆರ್ಗನೈಸ್ ಥಿಂಗ್ಸ್ ಅಂಡ್ ಮೆಮರಿ ಕೆಪಾಸಿಟಿ, ಇದೆಲ್ಲಾನು ಎಫೆಕ್ಟ್ ಆಗುತ್ತೆ ವುಮೆನ್ಗೆ. ಕಾಗ್ನಿಟಿವ್ ಸಿಂಪ್ಟಮ್ಸ್ ಏನಾಗುತ್ತೆ, ಎಸ್ಪೆಷಲಿ ಪ್ರೊಫೆಷನಲ್ ವುಮೆನ್ಗೆ ಇಟ್ ಬಿಕಮ್ಸ್ ಅ ಟೈಮ್, ಬಿಕಾಸ್ ರೆಗ್ಯುಲರ್ ಹೌಸ್ ವರ್ಕ್ ಅಲ್ಲಿ ನಾವ್ ಅಷ್ಟೊಂದು ನಮ್ಮ ಯೋಚನೆ, ಪ್ಲಾನಿಂಗ್, ಆರ್ಗನೈಸೇಷನ್ ಅಷ್ಟು ಇಲ್ಲದೆ ಹೋಗ್ಬೋದು. ಬಟ್ ಇಫ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ವರ್ಕ್ it affects quite a bit. So that again, it becomes a challenge. ಅದೊಂದು ಹೊಸ ತರದ ಚಾಲೆಂಜ್ ಆಗ್ಬಿಡುತ್ತೆ. ಸೊ ಮೆನಿ ವುಮೆನ್ ಡಿಫೈನ್ ಇಟ್ ಆಸ್ ಬ್ರೈನ್ ಫಾಗ್ ಅಂತಾರೆ. ಅದ್ ಕೇಳಿರ್ಬೋದು, ಕೋವಿಡ್ ಟೈಮ್ ಅಲ್ಲೂ ತುಂಬಾ ಬ್ರೈನ್ ಫಾಗ್ ದಟ್ ಟರ್ಮ್. ಸೊ ದಿಸ್ ಹ್ಯಾಪನ್ಸ್ ಇನ್ ದಿಸ್ ಫೇಸ್ ಆಲ್ಸೋ. ಓಕೆ, that is one thing. Another, when you talk about specifically mental health issues, ಡಿಪ್ರೆಷನ್ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ ಈ ಫೇಸ್ ಅಲ್ಲಿ. ಡಿಪ್ರೆಷನ್ ಕಾಯಿಲೆ ಅಂತಲ್ಲ, ಬಟ್ ಡಿಪ್ರೆಸಿವ್ ಸಿಂಪ್ಟಮ್ಸ್ ಇರ್ಬೋದು, ಈ ಖಿನ್ನತೆಯ ಲಕ್ಷಣಗಳಿರ್ಬೋದು. ಖಿನ್ನತೆ ಆಸ್ ಅ ಕಾಯಿಲೆ ಡಯಾಗ್ನೋಸಿಸ್ ಇಲ್ಲದೆ ಹೋಗ್ಬೋದು. ಸೊ ಲಕ್ಷಣಗಳಿರ್ತವೆ. ಅದು ಐ ಕ್ಯಾನ್ ಸೇ
45-65% ಆಫ್ ದಿ ವುಮೆನ್ ಇರುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸಸ್ 50% ಆಫ್ ದ ವುಮೆನ್ ಇರುತ್ತೆ. ಈ ಕಾಗ್ನಿಷನ್ ನಾನು ಹೇಳಿದೆ, ಅವರ್ ಪ್ಲಾನಿಂಗ್, ಆರ್ಗನೈಸಿಂಗ್, ಮೆಮರಿ, ಈ ಡಿಸ್ಟರ್ಬೆನ್ಸಸ್ ಆಲ್ಸೋ ಅರೌಂಡ್ 40% ಆಫ್ ದ ವುಮೆನ್ ಫೇಸ್. ಸೊ ಅಂಡ್ ಡಿಪ್ರೆಸಿವ್ ಸಿಂಪ್ಟಮ್ಸ್ ಅಂದ್ರೆ ಇಲ್ಲಿ ಖಿನ್ನತೆಯ ಲಕ್ಷಣಗಳು ಕಂಡು ಬರ್ಬೋದು. ವೇರ್ ಮೂಡ್ ತುಂಬಾ ಈಸಿಯಾಗಿ ಇರಿಟಬಲ್ ಆಗೋದು, ತುಂಬಾ ಈಸಿಯಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಜಾರ್ ಆಗೋದು, ಅಂಡ್ ನಾವು ದಿನನಿತ್ಯ ಮಾಡೋ ಕೆಲಸಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಅಂಡ್ ಇದರಲ್ಲಿ another important thing comes which becomes a problem between couples is sexual desire ಕಮ್ಮಿ ಆಗುತ್ತೆ. So that is another important aspect. Depression ಇಂದ ಕೂಡ ಆಗ್ಬೋದು, or even without ಖಿನ್ನತೆ ಇಲ್ಲದೆ ಇದ್ರೂನು ಈ sexual desire ಅನ್ನೋದು ಕಮ್ಮಿ ಆಗುತ್ತೆ. And pain during sexual activity, all these symptoms are noted, which again affects a person mentally, and a couple relationship kuda it kind of affects. So these are things. Anxiety symptoms to some extent ashtalla, but mainly ಈ ಖಿನ್ನತೆ or depression symptoms ಜಾಸ್ತಿ ಕಂಡು ಬರುತ್ತೆ. ಅಂಡ್ ಫಿಸಿಕಲ್ ಸಿಂಪ್ಟಮ್ಸ್ ಲೈಕ್ ಒಂದು ಈ ಹಾಟ್ ಫ್ಲಾಶಸ್ ಬಗ್ಗೆ ಹೇಳಿದೀನಿ, ನೈಟ್ ಸ್ವೆಟ್ಸ್ ಬಗ್ಗೆ ಹೇಳಿದೀನಿ. ಅದು ಅಲ್ದಿರ ದಿಸ್ ಇಸ್ ಅ ಫೇಸ್ ವೇರ್ ವಿಮೆನ್ ಟೆಂಡ್ ಟು ಗೇನ್ ವೇಟ್, ರೈಟ್? ಅಂಡ್ ದೆನ್ ಅವ್ರ ಸೆಲ್ಫ್ ಪರ್ಸೆಪ್ಷನ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ, ದ ಬಾಡಿ ಇಮೇಜ್ ಮೇಲೆ. ಸೊ ದಟ್ ಎಫೆಕ್ಟ್ಸ್ ದ ವುಮನ್ ಅ ಲಾಟ್ ದಟ್ ವೇ. It also impacts our heart health ಮೇಲೆ, cardiovascular health ಮೇಲೆ ಕೂಡ it has an impact, bone health ಮೇಲೆ. So unfortunately these hormones are very important for us. So ಇದ್ರದ್ದು ವೇರಿಯೇಷನ್ ಆದಾಗ of course physiological, normal, but it does impact us. So it becomes very important that health ಮೇಲೆ ಫೋಕಸ್ ಜಾಸ್ತಿ ಇರಬೇಕು ಈ ಫೇಸ್ ಅಲ್ಲಿ ಅನ್ನೋದು it becomes important. So ಈ ರೀತಿ ಸಿಂಪ್ಟಮ್ಸ್. ಓಕೆ ಮ್ಯಾಮ್, ಈಗ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಅಂತ ಕೆಲವರು ಸಹಜವಾಗಿ ಇದಾಗತ್ತೆ, ಅದಷ್ಟು ಕತೆಗದೆ ಸರಿ ಹೋಗುತ್ತೆ ಅಂತ ಇಗ್ನೋರ್ ಮಾಡೋರು ತುಂಬಾ ಜನ ಇದ್ದಾರೆ. ಸೊ ಅದಷ್ಟು ಕತೆಗದೆ ಹೋಗ್ಬಿಡತ್ತೆ ಅಂತ ಸುಮ್ಮನೆ ಇರೋದ್ ಬೆಟರ, ಅಥವಾ ನಾವು ರೈಟ್ ಟೈಮ್ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಅಥವಾ ಕೌನ್ಸಿಲಿಂಗ್ ಏನಾದ್ರು ತಗೊಳ್ಳೋ ಅವಶ್ಯಕತೆ ಇದೆಯಾ ಅಂತ? ಈ ಟ್ರೀಟ್ಮೆಂಟ್ ತಗೊಳೋದ್ರ ಬಗ್ಗೆ ಫಸ್ಟ್ ಥಿಂಗ್ ಐ ವುಡ್ ವಾಂಟ್ ಟು ಸೇ ಟು ಡಾಕ್ಟರ್ಸ್ ಆರ್ ಫಿಸಿಷಿಯನ್ಸ್, ಸೈಕ್ಯಾಟ್ರಿಸ್ಟ್, ಗೈನಕಾಲಜಿಸ್ಟ್ ಎಲ್ಲರೂ, ಆಸ್ ಅ ಡಾಕ್ಟರ್ ಮೈ ಸೆಲ್ಫ್, ಇವಾಗ ಈ ಪೆರಿಮೆನೋಪಾಸ್ ಇಲ್ಲ ಮೆನೋಪಾಸ್ ಏಜ್ ಅಲ್ಲಿರೋ ವುಮನ್ ಬಂದಾಗ ನಾನು ಸಹ ಅಷ್ಟು ಆಫನ್ ಆಗಿ ಆ ಪ್ರಶ್ನೆ ಕೇಳೋದಿಲ್ಲ, ಅನ್ಲೆಸ್ ಶಿ ಕಮ್ಸ್ ಅಪ್ ವಿತ್ ಸಮ್ ಸಿಂಪ್ಟಮ್ಸ್ ಅಂಡ್ ಶಿ ಟೆಲ್ಸ್ ದಟ್ ಹೌದು ನಂಗೆ ಮೆನೋಪಾಸ್ ಟೈಮ್ ಹತ್ರ ಬಂದಿದೆ. ಸೊ ಎಲ್ಲೋ ನಮ್ಮ ಮನಸ್ಸಲ್ಲಿ ಅದು ಕೂತಿಲ್ಲ, even as health professionals. So I think when this age group women go to a physician or a gynecologist, we also should take that initiative and ask, educate, and then also find out and help them. And about taking help or treatment, again it depends, Raksha, if they are able to manage the symptoms. If our functioning ಅಲ್ಲಿ, ಡೈಲಿ ಫಂಕ್ಷನಿಂಗ್ ಅಲ್ಲಿ ಇಲ್ಲ ಅವ್ರ ಮನಸ್ಥಿತಿಯಲ್ಲಿ ಅಷ್ಟೊಂದು ಏರುಪೇರು ಆಗ್ತಾ ಇಲ್ಲ, ಅವ್ರು ಮ್ಯಾನೇಜ್ ಮಾಡಕ್ ಆಗ್ತಿದೆ ಅಂದ್ರೆ then it's okay. Like everybody knows it's a phase, it will pass. Maybe for whatever support they can speak to their family, friends, if that much is enough, it's enough. But when they feel that illa idu ಒಂದು ಲಿಮಿಟ್ ಮೀರಿ ಹೋಗ್ತಿದೆ, ನನ್ನ ಕೈಲಿ ಆಗ್ತಾ ಇಲ್ಲ, then they definitely have to take professional help. So that is definitely required. Because if ಇದು ಹಂಗೆ ಬಿಟ್ರೆ, once it becomes a disorder level ಬಂದಾಗ it might not wear off. It might continue to affect her life ಅಂತ ಹೇಳಿ. ಸೊ ಈಗ ಸೂಸೈಡಲ್ ಟೆಂಡೆನ್ಸೀಸ್ ಏನಾದ್ರು ಬರುತ್ತಾ ಇಂಥ ಸಂದರ್ಭದಲ್ಲಿ? ಕೆಲವರಿಗೆ ಸೂಸೈಡ್ ಮಾಡ್ಕೋಬೇಕು ಅಥವಾ ಸತ್ತೋಗ್ಬೇಕು ಅನ್ನೋ ಥಾಟ್ಸ್ ಏನಾದ್ರು ಬರುತ್ತಾ? ಅದ್ ನಿಜಾನಾ ಅಂತ? As such, research has not shown that suicidal tendencies menopause ಇಂದ ಜಾಸ್ತಿ ಆಗ್ತವೆ ಅಂತ ಹೇಳಿ. ಬಟ್ ಈ ಎಲ್ಲಾ ನಾನೇನ್ ಹೇಳಿದ್ನಲ್ಲ, ಎಲ್ಲ ಸಿಂಪ್ಟಮ್ಸ್ ದೇ ಆರ್ ಆಲ್ ಇಂಟರ್ಲಿಂಕ್ಡ್. ಲೈಕ್ ಈ ಹಾಟ್ ಫ್ಲಾಶಸ್, ನೈಟ್ ಸ್ವೆಟಿಂಗ್ಸ್ ಇಂದ ನಿದ್ದೆ ಬರಲ್ಲ, ನಿದ್ದೆ ಹಾಗೆ ಕಮ್ಮಿ ಆಗ್ತಾ ಆಗ್ತಾ ಡಿಪ್ರೆಷನ್ ಬರ್ಬೋದು, ಡಿಪ್ರೆಷನ್ ಡಿಸಾರ್ಡರ್ ಲೆವೆಲ್ಗೆ ಕಾಯಿಲೆ ಆಗೋದಾಗ suicidal ideas ಬರ್ಬೋದು. So they are all interconnected. ಒಂದು ಜಾಸ್ತಿ ಆದ್ರೆ ಇನ್ನೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. So like I said, when a woman feels that ಇಲ್ಲ ಇದು ಆಗ್ತಾ ಇಲ್ಲ, I'm not able to handle it by my own and I need to take help ಅಂತ, then she has to go forward. And ಆ ಲೆವೆಲಿಗೆ ಹೋಗೋ ತನಕ ಬಿಡೋದು ಬೇಡ ಅಂತ. ಈಗ ಇದಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ಏನಾದ್ರು ಇದೆ? ಈಗ ಒನ್ಸ್ ನಾವು 40 ಕ್ರಾಸ್ ಆಗ್ತಾ ನಾವು ಫಿಸಿಕಲಿ ನಮ್ಮನ್ನು ಫಿಟ್ ಆಗಿ ಇಟ್ಕೊಳ್ಳೋದಾಗಿರ್ಬೋದು, ಒಳ್ಳೆ ಆಹಾರ ಸೇವಿಸೋದಾಗಿರ್ಬೋದು, ನಮ್ಮ ಸ್ಲೀಪ್ ಪ್ಯಾಟರ್ನ್ ಎಲ್ಲಾನು ನಾವು ಕರೆಕ್ಟ್ ಮಾಡ್ಕೋತಾ ಬಂದ್ರೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿದ್ರೆ ಪ್ರಾಬಬ್ಲಿ ನಾವು ಇದರಿಂದ ತಪ್ಪಿಸ್ಕೋಬಹುದಾ ಅಂತ, ಅಥವಾ ಹೇಗೆ? ಆದ್ರೂ ಕೂಡ ನಮಗೆ ಇದು ಕಾಡುತ್ತಾ? ಕಾಡುತ್ತೆ ಅನ್ನೋದಕ್ಕಿಂತ, ಲೈಕ್ ಐ ಸೆಡ್, ಇಟ್ಸ್ ಅ ಫಿಸಿಯಾಲಜಿಕಲ್ ಪ್ರಾಸೆಸ್ ಅಲ್ಲ ರಕ್ಷಾ. ಸೊ ಎವ್ರಿಬಡಿ ಗೋಸ್ ಥ್ರೂ ಇಟ್. ಸಿವಿಯಾರಿಟಿ ಚೇಂಜ್ ಆಗುತ್ತೆ, ಬಟ್ ಆಫ್ ಕೋರ್ಸ್ ನೀವು ಹೇಳ್ದಂಗೆ ಹ್ಯಾವಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್ ಮ್ಯಾಟರ್ಸ್ ಅಂಡ್ ಇಟ್ ಡಸ್ ಹೆಲ್ಪ್.
ಸೊ ಒನ್ ಆಂಗಲ್ ನಾವು ಅವಾಗಿಂದ ವಿ ಆರ್ ಲುಕಿಂಗ್ ಎಟ್ ದ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ ಮೆನೋಪಾಸ್ ಎಲ್ಲ. There are a lot of studies actually ತೋರಿಸಿದೆ that spoken to women in this phase. Many of them, they have also said that, ಈ ಫೇಸ್ ಅಲ್ಲಿ ನನ್ಗೆ ಇನ್ನೂ ಜಾಸ್ತಿ ಪಾಸಿಟಿವ್ ಅನಿಸ್ತಾ ಇದೆ. I feel more confident about myself. Again, ನೀವು ಯೋಚನೆ ಮಾಡ್ಬೇಕು, this is what life's phase ಅಂತ. There's a phase 45 plus or 40 plus. They are settled in their career. Their children are grown up. Right? Their partners are settled. They probably have financial stability bandide. So, and then now they can feel good about themselves. So, a positivity annodu irutte anta. So, there is a positive side of this also. So, positive side of aging. Right? Another important aspect bandu, maybe by influence from the Western society, ವಯಸ್ಸಾಗೋದ್ರ ಬಗ್ಗೆ ತುಂಬಾ ನೆಗೆಟಿವ್ ಆಟಿಟ್ಯೂಡ್ ಇರುತ್ತೆ. ಮೇ ಬಿ ಆಲ್ ಆಫ್ ಅಸ್. ಅಲ್ಲ, ನಂಗೆ ವಯಸ್ಸಾಗೋಗ್ತಾ ಇದೆ, ಐ ನೋ ರಿಂಕಲ್ಸ್ ಬಂದ್ಬಿಡುತ್ತೆ. ಅಂಡ್ ಈಗ ಬರ್ಡೇಸ್ ಬಂದ್ರೇನೆ ಖುಷಿ ಇರಲ್ಲ, ನನ್ನ ವಯಸ್ಸಲ್ಲಿ 1 ವರ್ಷ ಜಾಸ್ತಿ ಆಗ್ತಿದೆಯಲ್ಲ ಅಂತ, ಯಾಕಾದ್ರೂ ಬರ್ಡೇ ಬರುತ್ತೋ ಅನ್ಸುತ್ತೆ ಅಂತ. ಫಿಸಿಕಲ್ ಎಬಿಲಿಟಿ ಕಮ್ಮಿ ಆಗ್ಬಿಡುತ್ತೆ. ಸೊ ಆಲ್ ದಟ್. But then, by developing a positive attitude about aging, with age, there are things which also improve in us. Physical, of course, that is how it is. But then mentally, as a person, there are positive things. So focusing on that itself actually, ಎಷ್ಟೋ menopausal symptoms na ಕಮ್ಮಿ ಮಾಡುತ್ತೆ. So studies have shown that having a negative attitude towards age itself affects. ಅದೇ ಹೆಚ್ಚು ಮಾಡ್ತಾ ಇದೆ ಅಂತ. Yes. So that, changing that and having a positive attitude, being aware that ಇದರ symptoms ಇರ್ತವೆ, looking forward, okay, ಇದ್ರೆ okay. I know that they will be there and I will take help if required. That kind of attitude. That helps. And of course, ನೀವು ಹೇಳ್ದಂಗೆ good physical exercise, yoga nowadays, coming up in a big way. And it has shown that it helps in depression, anxiety. ನಮ್ಮಲ್ಲೇ yoga center ಇದೆ. So we have modules for yoga and anxiety separately. They definitely help. So yoga, this, and of course, healthy eating habits. So as we grow older, I think we should focus on what we are eating and what we are not. So ಅದು ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಇವೆಲ್ಲ ಮಾಡೋದ್ರಿಂದ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಕ್ ಆಗದೆ ಹೋಗ್ಬೋದು, ಬಟ್ ಅಟ್ ಲೀಸ್ಟ್ ಅದರದ್ದು ಸಿವಿಯಾರಿಟಿನ ನಾವು ಕಮ್ಮಿ ಮಾಡ್ಕೋಬಹುದು. ಓಕೆ ಮ್ಯಾಮ್, ಈಗ ನಿಮ್ಮ ಹತ್ರ ಯಾರಾದ್ರೂ ಈ ಮೆನೋಪಾಸ್ ಸಂದರ್ಭದಲ್ಲಿ ಆಗುವಂತ ಸಮಸ್ಯೆಗಳು ಇಟ್ಕೊಂಡು ಬರುವಂತ ಪೇಷಂಟ್ಸ್, ಸೊ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಆಗಿರ್ಬೋದು, ನೀವ್ ಹೆಂಗ್ ಅವ್ರಿಗೊಂದು ಸಪೋರ್ಟಿವ್ ಆಗಿರ್ತೀರಾ ಇಲ್ಲಿ ನಿಮ್ಮ ಅಲ್ಲಿ ಅಂತ? ರೈಟ್. ಸೊ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗೆ ಮೇನ್ಲಿ ಈ ಹಾಟ್ ಫ್ಲಾಶಸ್ ಮತ್ತೆ ನೈಟ್ ಸ್ವೆಟ್ಟಿಂಗ್ ತುಂಬಾ ಸಿವಿಯರ್ ಇದ್ರೆ ಮೆನೋಪಾಸಲ್ ಹಾರ್ಮೋನಲ್ ಥೆರಪಿ ಅಂತ ಕೊಡ್ತಾರೆ. ಅದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತಾರೆ. ನಾನು ಹೇಳ್ದಂಗೆ ಮೇನ್ಲಿ ಐ ಸ್ಪೋಕ್ ಅಬೌಟ್ ಫೀಮೇಲ್ ಹಾರ್ಮೋನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್, ಅದರದ್ದು ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಗೈನಕಾಲಜಿಸ್ಟ್ ಯೂಶಲಿ ಕೊಡ್ತಾರೆ ಇಫ್ ದ ವೆಸೋಮೋಟರ್ ಸಿಂಪ್ಟಮ್ಸ್ ಹಾಟ್ ಫ್ಲಾಶಸ್ ಆರ್ ಟೂ ಸಿವಿಯರ್. ಬಿಕಾಸ್ ಮೇನ್ಲಿ ಎಲ್ಲಾ ಸ್ಟಡೀಸ್ ಅಲ್ಲಿ ತೋರಿಸಿದ್ರಿಂದ ಇದು ತುಂಬಾ ಸಿವಿಯರ್ ಇತ್ತು ಅಂದ್ರೆ ಎಲ್ಲಾ aspects of life effect ಆಗ್ಬಿಡುತ್ತೆ, ಫಿಸಿಕಲಿ ಮೆಂಟಲಿ ಎಲ್ಲ. ಸೊ ಅದು ದಟ್ ಇಸ್ ಅಬೌಟ್ ದಿ ಫಾರ್ಮಕಲಾಜಿಕಲ್ ಆರ್ ಮೆಡಿಸಿನ್ ಟ್ರೀಟ್ಮೆಂಟ್. ಇಲ್ಲಿ ಆಸ್ ಅ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಕೇಳಿರ್ಬೋದು ನೀವು. ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಅ ವೆಲ್ ನೋನ್ ಟ್ರೀಟ್ಮೆಂಟ್ ಮೊಡಾಲಿಟಿ, ಥೆರಪಿ, ಕೌನ್ಸಿಲಿಂಗ್, if you put it in simple terms, well known treatment for depression as such. ಜನರಲ್ ಆಗಿ ಕೂಡ ಖಿನ್ನತೆಯಲ್ಲಿ, ಡಿಪ್ರೆಷನ್ ಅಲ್ಲಿ ಆ ಟ್ರೀಟ್ಮೆಂಟ್ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಅಂಡ್ ರಿಸರ್ಚ್ ಇದೆ ಸಾಕಷ್ಟು. ಸೊ ಆಕ್ಚುಲಿ ಮೆನೋಪಾಸ್ಗೋಸ್ಕರ, ಈ ಮೆನೋಪಾಸ್ ಅಲ್ಲಿ ಇರೋ ಸ್ಪೆಸಿಫಿಕ್ ಸಿಂಪ್ಟಮ್ಸ್ಗೋಸ್ಕರ ಈ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಫಾರ್ ಮೆನೋಪಾಸ್ ಅಂತ ಕೂಡ ಇದೆ. ಸೊ ಇದೊಂದು 12 weeks 16 weeks ಮಾಡ್ಯೂಲ್ ಇರುತ್ತೆ. ಸೊ ಈ ಥೆರಪಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಫಾರ್ ಇನ್ಸಾಮ್ನಿಯಾ ಇದೆ. ಲೈಕ್ ಐ ಸೆಡ್, ಸ್ಲೀಪ್ ಎಫೆಕ್ಟ್ ಆದಾಗ ಎವ್ರಿಥಿಂಗ್ ಗೆಟ್ಸ್ ಎಫೆಕ್ಟ್. ಸೊ ಈ ಸ್ಲೀಪ್ ಡಿಸ್ಟರ್ಬೆನ್ಸಸ್ ನ ಕರೆಕ್ಟ್ ಮಾಡ್ಕೊಳಕ್ಕೋಸ್ಕರ ಅದಕ್ಕೂ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಇದೆ. ಮತ್ತೆ ಮೈಂಡ್ಫುಲ್ನೆಸ್ ಬೇಸ್ಡ್ ಥೆರಪೀಸ್ ಅಂತ ಕೂಡ ಇದೆ. ಸೊ ದೀಸ್ ಆರ್ ಆಲ್ ಸೈಕಲಾಜಿಕಲ್ ಫಾರ್ಮ್ಸ್ ಆಫ್ ಥೆರಪಿ. ಸೊ ಎಷ್ಟೋ ಜನ ಅನ್ಕೋಬಹುದು, ಲೈಕ್ ಇವಾಗ ಓಕೆ ಈ ತರ ಸಿಂಪ್ಟಮ್ಸ್ ಇದೆ ಅಂತ ನಾನು ಸೈಕಾಟ್ರಿಸ್ಟ್ ಹತ್ರ ಹೋದ್ರೆ ಅವ್ರು ಮಾತ್ರ ಕೊಟ್ಬಿಡ್ತಾರೆ, ನಿದ್ದೆ ಮಾತ್ರ ಕೊಟ್ಬಿಡ್ತಾರೆ, ಅದ್ರ ಬದಲು ನಾನೇ ಇದನ್ನ ಇದ್ ಮಾಡ್ಕೊಂಡು ಹೋಗ್ತೀನಿ, ಸರಿ ಹೋಗುತ್ತೆ ತಾನೆ ಅಂತ. ನಾಟ್ ನೆಸೆಸರಿಲಿ, ಅನ್ಲೆಸ್ ರಿಕ್ವೈರ್ಡ್. ನಾನು ಅವಾಗ ಹೇಳ್ದಂಗೆ ಖಿನ್ನತೆ ಲಕ್ಷಣ ಇದ್ದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ. ಖಿನ್ನತೆ ಇದು ಕಾಯಿಲೆ ಇದೆ ಅಂತ ಹೇಳಿದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಅಂಡ್ ನಿದ್ದೆ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ನಿದ್ದೆ ಮಾತ್ರ ಅಲ್ದಿರ ನಾನು ಹೇಳ್ದಂಗೆ ಬೇರೆ ಸೈಕಲಾಜಿಕಲ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಇವೆ. ಸೊ ಭಯ ಇಲ್ದಿರ ಜನ ಆಕ್ಚುಲಿ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ನ ಅಪ್ರೋಚ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಒನ್ ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಕೇಳ್ತೀನಿ. ಈಗ ನೀವು ನೋಡಿದ ಹಾಗೆ ಅಟ್ ಪ್ರೆಸೆಂಟ್ ಈಗ ಮಹಿಳೆಯರು ಹೆಚ್ಚು ಮಾನಸಿಕ ಸಮಸ್ಯೆ ಯಾವ್ದನ್ನ ಅವರು ಹೆಚ್ಚಾಗಿ ಅನುಭವಿಸ್ತಿದ್ದಾರೆ, ಯಾವ ವಿಚಾರಕ್ಕಾಗಿ ಅವ್ರಿಗೆ ಹೆಚ್ಚು ಕೌನ್ಸಿಲಿಂಗ್ ಬೇಕು ಅಂತ ನಿಮಗೆ ಅನ್ಸುತ್ತೆ? As such, depression is very common in women, and it is actually much more common than men.
ಓಕೆ ಸೊ ಆ ಲಕ್ಷಣಗಳನ್ನ ಗುರುತಿಸೋದು ಇಂಪಾರ್ಟೆಂಟ್. ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್. ನಾನು ಹೇಳ್ದಂಗೆ ಮೊದ್ಲೇ ಎಲ್ಲಾ ಟೈಪ್ ಆಫ್ ಡಿಪ್ರೆಷನ್, ಎಲ್ಲಾ ಸಿವಿಯರಿಟಿ ಆಫ್ ಡಿಪ್ರೆಷನ್ಗೆ ಮಾತ್ರೆನೇ ಕೊಡ್ತೀವಿ, ನಿದ್ದೆ ಮಾತ್ರೆ ಕೊಟ್ಬಿಡ್ತಾರೆ, ಆತರ ಇಲ್ಲ. ಮಾತ್ರೆ ಇಲ್ದಿರನು ಮೈಲ್ಡ್ ಮಾಡ್ರೇಟ್ ಕೇಸಸ್ ಅಲ್ಲಿ ಯೋಗ ಥೆರಪಿ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ನಾ ಹೇಳ್ದಂಗೆ ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಆಗಿರ್ಬೋದು, ಈ ತರ ನಾನಾ ರೀತಿಯ ಟ್ರೀಟ್ಮೆಂಟ್ಸ್ ಇವೆ. ಅದ್ರಲ್ಲೂ ಸಹ ನಾವು ಹೆಲ್ಪ್ ಮಾಡ್ಬೋದು. ಅಂದ್ರೆ ಕಾರಣಗಳು ಬೇರೆ ಬೇರೆ ಇರ್ಬೋದು, ಬಟ್ ಡಿಪ್ರೆಷನ್ ಅಂತೂ ಇದೆ ಅಂತ ನೀವು See, ಕಾರಣ ಇಲ್ದೇನೂ ಇರ್ಬೋದು. ಆಸ್ ಸಚ್ ನೀವು ಹೇಳ್ತಿರೋದು ಲೈಕ್ ಔಟ್ಸೈಡ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ರೆ, ಒನ್ ಮೇನ್ ಕಾರಣ ಎಲ್ಲಾ ಡಿಪ್ರೆಷನ್ಗೂ ಇಸ್ ಅ ಬಯೋಲಾಜಿಕಲ್ ಚೇಂಜಸ್, ಮೇನ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ ನಮ್ಮ ಬ್ರೈನ್ ಅಲ್ಲಿ. ಸೊ ಸೆರೋಟೋನಿನ್, ನಾರೆಡ್ರಿನಲಿನ್ ಮೇನ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ ಚೇಂಜಸ್ ಇಂದಾಗ್ಲಿನೇ, ಅಂಡ್ ಅದರಿಂದ ಕೆಲವೊಂದು ನಮ್ಮ ಬ್ರೈನ್ ಪಾತ್ವೇಸ್ ಅಲ್ಲಿ ಚೇಂಜಸ್ ಆಗೋದ್ರಿಂದ ಡಿಪ್ರೆಷನ್ ಬರುತ್ತೆ. ದಿಸ್ ಇಸ್ ಫಾರ್ ಎವ್ರಿಬಡಿ ಹೂ ಇಸ್ ಡಿಪ್ರೆಸ್ಡ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಬ್ರಿಂಗಿಂಗ್ ಇಟ್ ಅಪ್ ಕುಡ್ ಬಿ ಡಿಫರೆಂಟ್, ಬಟ್ ವೈ ಇಟ್ ಇಸ್ ಫ್ಯಾಕ್ಟರ್ಸ್ ಇಲ್ದೇನೆ ಇರ್ಬೋದು. ಓಕೆ ಅಗೇನ್ ಇಟ್ ಇಸ್ ಅ ವಲ್ನರಬಿಲಿಟಿ. ಇಟ್ ಕುಡ್ ಬಿ ಬಿಕಾಸ್ ಆಫ್ ದಿ kind of situations that they are in, expectations the society puts on them. Also the woman's biological vulnerability in itself. ಓಕೆ Physiology, male physiology, women physiology is different. Again, hormonal changes are very different. ಓಕೆ So the way the brain is made itself is very different. So all these biological factors, social factors, personal factors, family factors, ತುಂಬಾ factors. ಅದೆಲ್ಲ ತಗೊಂಡ್ರೆ ಪುರುಷರಿಗಿಂತ ಮಹಿಳೆಯರಿಗೆ ಜಾಸ್ತಿ. Depression is higher. ಓಕೆ ಬೇರೆ ಎಲ್ಲಾ ಕಾಯಿಲೆಗಳು ಇಟ್ಸ್ ಆಲ್ಮೋಸ್ಟ್ ಈಕ್ವಲ್, ಬಟ್ ಡಿಪ್ರೆಷನ್ ಇಸ್ ಮಚ್ ಹೈಯರ್ ಇನ್. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮೆನೋಪಾಸ್ ಬಗ್ಗೆ ಏನೋ ಒಂದು ಅಡ್ವೈಸ್ ಕೊಡ್ತೀರಾ ನೀವು, ಅಥವಾ ನಿಮ್ ಕಡೆಯಿಂದ ಅವ್ರಿಗೆ ಏನ್ ಸಜೆಷನ್ಸ್ ಕೊಡ್ತೀರಾ? ಸೊ ಈಗ ಇದಕ್ ಮುಂಚೆನೆ ನಾವು ಮಾತಾಡುವಂಗೆ ಮೆನೋಪಾಸ್ ಬಗ್ಗೆ ಭಯ ಪಡೋದು ಬೇಕಾಗಿಲ್ಲ. ಅದು ಒಂದು ಸಹಜವಾದ ಫಿಸಿಯಲಾಜಿಕಲ್ ಪ್ರಾಸೆಸ್. ಬಟ್ ಅದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಈ ಹಾಟ್ ಫ್ಲಾಶಸ್ ಆಗಿರ್ಬೋದು, ನಮ್ಮ ಮೆಮರಿ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು, ನಿದ್ದೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆಲವೊಂದು ಖಿನ್ನತೆಯ ಲಕ್ಷಣಗಳಾಗಿರ್ಬೋದು, ಅಂಡ್ ಫಿಸಿಕಲ್ ಚೇಂಜಸ್ ಲೈಕ್ ಹಾರ್ಟ್ ಹೆಲ್ತ್, ಬೋನ್ ಹೆಲ್ತ್, ಇದೆಲ್ಲ ಚೇಂಜಸ್ ಆಗ್ತವೆ ಅಂತ ನಾವು ತಿಳುವಳಿಕೆ ಇದ್ರೆ ನಾವು ಅದ್ರ ಮೇಲೆ ಫೋಕಸ್ ಮಾಡಿ ವಿ ಕ್ಯಾನ್ ಇಂಪ್ರೂವ್ ಆಲ್ ದಟ್. ಸೊ ಅದು ಇಂಪಾರ್ಟೆಂಟ್. ಸೊ ತಿಳುವಳಿಕೆ ಇರೋದು ಇಂಪಾರ್ಟೆಂಟ್. ಯಾವಾಗ ನಮ್ಗೆ ಹೆಲ್ಪ್ ತಗೋಬೇಕು ಅಂತ ಗೊತ್ತಿರೋದು ಇಂಪಾರ್ಟೆಂಟ್. ಹೆಂಗಸರಿಗೆ ಮಾತ್ರ ಅಲ್ಲ, ವುಮೆನ್ಗೆ ಮಾತ್ರ ಅಲ್ಲ, ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ. ಓಕೆ ಸೊ ಟುಗೆದರ್ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಹೆಲ್ಪ್ ಅ ವುಮನ್ ಪಾಸ್ ಥ್ರೂ ದಿಸ್ ಫೇಸ್ ಸಕ್ಸಸ್ಫುಲಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ಗೆ. ಐ ಹೋಪ್ ಈ ಒಂದು ಸೆಷನ್ ನಮ್ಮ ವೀಕ್ಷಕರಿಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ರಕ್ಷಾ. ನೋಡಿದ್ರಲ್ಲ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ವೈದ್ಯರೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.